ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ವೆಲ್ಕಮ್ ಟು ಡೇ 5 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಸೊ ಡೇ 4 ಅಂದರೆ ನಿನ್ನೆ ನಾನು ನನ್ನ ನೇಟಿವ್ಗೆ ಹೋಗಿದ್ದೆ ಆ್ಯಂಡ್ ಈವ್ನಿಂಗ್ ಬಂದ್ವಿ. ಬಟ್ ನನಗೆ ವೀಡಿಯೋನ ಕಂಪ್ಲೀಟಾಗಿ ಶೂಟ್ ಮಾಡಲಿಕ್ಕಾಗಲಿಲ್ಲ. ಹಾಗೆಯೇ ನಾನು ನೈಟ್ ಬಂದುಬಿಟ್ಟು ಓದಿದ್ರಿಂದ ನಾನೇನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇವತ್ತಿನ ವೀಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತು ಸಂಡೇ ಆದ್ದರಿಂದ ನನಗೊಂದು ರೀತಿ ಖುಷಿ ಇತ್ತು. ನನಗೆ ಮೆಹಂದಿ ಹಾಕೋಬೇಕಂತ ತುಂಬ ಆಸೆ ಆಗ್ತಿತ್ತು. ಆ್ಯಂಡ್ ಓದಿ ಒಂಥರ ಬೋರ್ ಕೂಡ ಆಯಿತು. ಯಾಕೆಂದರೆ ತುಂಬ ಕಂಟಿನ್ಯೂಸ್ ಆಗಿ ಓದ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಅನಿಸ್ತು. ಆಮೇಲೆ ಮೆಹಂದಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಮೆಹಂದಿ ಹಾಕ್ಕೊಂಡೆ. ಮೆಹಂದಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಈ ಒಂದು ಕಂಪ್ಲೀಟ್ ಪೊಲಿಟಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ ಒಂದು 8 ಡೇಸ್ ಓದಿ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ 5 ಡೇಸ್ ಆಗೋಗಿದೆ, ಇನ್ನು 6, 7, 8 ಡೇಸ್ ಅಂದರೆ ಇನ್ನು 3 ಡೇಸ್ ರಿಮೈನಿಂಗ್ ಇದೆ. ಸೊ ಕಂಪ್ಲೀಟಾಗಿ ಮುಗಿಸ್ಬಿಡೋಣ. ಸೊ ಎಷ್ಟಾಗುತ್ತೋ ಅಷ್ಟು ಈ ಸಲ ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗಿ ನಾವು ಅಟೆಂಪ್ಟ್ಸ್ನ ಕೊಡೋಣ. ಎಷ್ಟು ಜನ ಸೀರಿಯಸ್ ಆಗಿ ಕೊಡ್ತಿದ್ರ ಅಂತ ಗೊತ್ತಿಲ್ಲ CSEಗೆ, ಬಟ್ ನಾನು ಫಾರೆಸ್ಟ್ರಿಗೆ ಕೊಡ್ತಿರೋದು ಜಸ್ಟ್ ಅನ್ ಅಟೆಂಪ್ಟ್. ಹೇಗಿರುತ್ತೆ ಪ್ರಿಲಿಮ್ಸ್ ಅಂತ ಅಂದ್ಬಿಟ್ಟು ಅಷ್ಟೇ. ನನಗೆ ಒಂದು ರೀತಿ ಆ ಫಿಯರ್ ಎಲ್ಲ ಹೋಗಬೇಕಲ್ವ, ಸೊ ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಏನಾಗುತ್ತೆ ಅಂತ ಅಂದರೆ ಈ ಎಕ್ಸಾಮಲ್ಲಿ ನಮಗೆ ಜಾಸ್ತಿ ಮಾರ್ಕ್ಸ್ ಬಂದ್ರೂ ಕೂಡ ನಮಗೆ ನೆಕ್ಸ್ಟ್ ಟೈಮ್ ಅಟೆಂಡ್ ಮಾಡೋದಕ್ಕೆ ಎಕ್ಸಾಮ್ಸು ಒಂದು ರೀತಿ ಭಯ ಹೋಗುತ್ತೆ ಆ್ಯಂಡ್ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಚಾರ ಇವತ್ತು ನಾನು ತಿಳಿಸ್ಬೇಕು ಅಂತ ಅನ್ನಿಸ್ತು. ಇವತ್ತಲ್ಲ, ನಾನು ನಿನ್ನೆ ಆ್ಯಕ್ಚುಲಿ ನೋಡಿದ್ದು. ಏನಂತ ಅಂದರೆ ಹಿಂಗೆ ನಮ್ಮ ಊರಿಗೆ ಹೋದಾಗ ನೆನ್ನೆ ಗದ್ದೆ ಎಲ್ಲ ನಾವು ನೋಡ್ಕೊತಿದ್ವಲ್ಲ, ಸೊ ಭತ್ತ ಎಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಆಗ ಒಂದು ಥಾಟ್ ನನ್ನ ಮನಸ್ಸಲ್ಲಿ ಬಂತು. ಈ ಹಿಂದೆನೂ ನಾನು ಒಂದ್ಸಲ ಲೈವಲ್ಲೋ ಏನೋ ವಿಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ, ಬಟ್ ಅಂದರೂ ಇವಾಗ ನಾನು ಹೇಳ್ತೀನಿ. ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ಕೇಳೋದಾದರೆ ನನಗೆ 3 ಮೆಂಬರ್ಸ್ ತುಂಬ 3 ಪರ್ಸ್ನಾಲಿಟೀಸ್ ನನಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮೊದಲನೇದಾಗಿ ಪೇರೆಂಟ್ಸ್, ಆ್ಯಂಡ್ ಎರಡನೇದಾಗಿ ಫಾರ್ಮರ್ಸ್, ಆ್ಯಂಡ್ ಮೂರನೇದಾಗಿ ಸೋಲ್ಜರ್ಸ್. ಸೊ ನಿಮಗೆ ಇದು ಎಲ್ಲ ಗೊತ್ತಿರುತ್ತೆ, ಬಟ್ ಅಂದರೂ ನಾನು ಹೇಳ್ತಿದ್ದೀನಿ. ಸೊ ಇವತ್ತು ನಾನು ಫಾರ್ಮರ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ರೈತರ ಬಗ್ಗೆ. ಒಬ್ಬ ರೈತ ಮನ್ಸು ಮಾಡ್ತು ಅಂತ ಅಂದರೆ ಅವನಿಗಿಂತ ಶ್ರೀಮಂತ ಯಾರೂ ಇರೋಕ್ಕಾಗಲ್ಲ. ಆ ರೀತಿ ರೈತ ಮನ್ಸು ಮಾಡಿದ್ರೆ ಶ್ರೀಮಂತ ಆಗ್ಬೋದು. ಯಾವ ರೀತಿ ಅಂತ ಅಂದರೆ ತಾನು ಬೆಳೆಯುವಂಥ ಬೆಳೆಗಳನ್ನ ಅವ್ರ ಹತ್ರನೇ ಇಟ್ಕೊಬೇಕು. ಸೊ ಯಾರಿಗೂ ಕೊಡಬಾರ್ದು. ಸ್ವಾರ್ಥ ರೀತಿಲಿ ಈಗ ನಾನೇ ಬೆಳ್ಕೊತೀನಿ, ನಾನೇ ತಿಂತೀನಿ ಅಂತಿದ್ರೆ ನಾಳೆ ದಿನ ನಮಗೆ ಯಾರು ಕೊಡ್ತಾರೆ? ಮೀನ್ಸ್ ನಾವು ಸೆಕೆಂಡ್ ಪರ್ಸನ್ ಆಗಿ ನೋಡೋದಾದರೆ ನಮಗೆ ಯಾರು ಅನ್ನ ಕೊಡ್ತಾರೆ, ನಮಗೆ ಯಾರು ವೆಜಿಟೇಬಲ್ಸ್ನ ಕೊಡ್ತಾರೆ? ಸೊ ಈ ರೀತಿ ಯೋಚನೆ ಮಾಡ್ತಾ ಹೋಯ್ತು ಅಂತ ಅಂದರೆ ರೈತ ಐ ಥಿಂಕ್ ಎಲ್ಲರಿಗಿಂತನೂ ತುಂಬ ಶ್ರೀಮಂತ ಆಗ್ಬೋದು. ಯಾಕೆಂದರೆ ಒಂದು ಟೈಮಲ್ಲಿ ಬರೀ ದುಡ್ಡೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಬರೀ ದುಡ್ಡೇ ಇದ್ದರೆ ನೀವೇನು ಮಾಡೋದಕ್ಕಾಗುತ್ತೆ? ದುಡ್ಡು ತಿನ್ನೋದಕ್ಕಾಗುತ್ತೆ? ಓಕೆ, ನನ್ನ ಹತ್ರ 10 ಕೋಟಿ ಮನೆ ಇದೆ, ನನ್ನಷ್ಟು ಶ್ರೀಮಂತ, ನಾನಿಷ್ಟು ಶ್ರೀಮಂತ ಅಂತ ಹೇಳಿದ್ರು ಹೊಟ್ಟೆಗೆ ತಿನ್ನೋದು ಅನ್ನನೇ. ಸೊ ಹಸುವಾದಾಗ ನಮಗೆ ಆ ಒಂದು ಏನು ತಿನ್ನಬೇಕು ಅಂತ ಅನಿಸುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಅನ್ನ ತಿನ್ನಬೇಕು. ಅಟ್ಲೀಸ್ಟ್ ಕೆಲವರು ಚಪಾತಿ ತಿಂತೀವಿ, ರೊಟ್ಟಿ ತಿಂತೀವಿ, ಏನಾದರೂ ಹೇಳ್ಬೋದು. ಬಟ್ ಅದನ್ನು ಬೆಳಿಬೇಕಾಗಿರೋದು ಯಾರು? ಈಗ ನಮಗೆ ಅದನ್ನು ಕೊಡೋದು ಯಾರು? ರೈತ ತಾನೇ. ಸೊ ಫಸ್ಟ್ ನಮ್ಮ ರೆಸ್ಪೆಕ್ಟು ಅವ್ರಿಗಿರಲೇಬೇಕು. ಯಾಕೆಂದರೆ ನಾನು ಇಲ್ಲೇ ನೋಡ್ಕೊಂಡಂಗೆ ಬಸ್ಸಲ್ಲಿ ಬರ್ತಾ ನಾನು ಹಂಗೆ ನೋಡ್ಕೊಬಂದೆ. ಯಾಕೆ ಈ ರೀತಿ ಜನಗಳು ಮಾಡ್ತಿದ್ದಾರೆ? ನಾನು ಹೀಗೆ ಹೇಳ್ತಾ ಇದ್ದೆ, ಒಂದು 10 ವರ್ಷ ಆರಾಮಾಗಿ ಏನಾಗುತ್ತೆ ಆ ಕೆಲಸ ಮಾಡೋಣ, ಅದಾದಮೇಲೆ ರೈತರಾಗ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ನಮ್ಮಮ್ಮಂಗೆ ಆ್ಯಕ್ಚುಲಿ ನಂಗೆ ತುಂಬಾ ಮೋಟಿವೇಟ್ ಅನಿಸ್ತು. ತುಂಬ ಮೋಟಿವೇಟ್ ಅನ್ನಿಸೋದಕ್ಕಿಂತ ಏನಂತಂದರೆ ತುಂಬ ನೆಮ್ಮದಿ ಜೀವನ, ಹಳ್ಳಿ ಜೀವನ ಅಂತ ನನಗನ್ನಿಸ್ತು. ಯಾಕೆಂದರೆ ಈ ಸಿಟೀಲಿ ಬರೀ ಕಾಂಪಿಟೇಷನ್ನು, ಇನ್ನೊಬ್ರು ನೋಡಿ ಹೊಟ್ಟೆವರಿ ಮಾಡೋದು, ಇನ್ನೊಬ್ರು ಬೆಳೀತಿದ್ದಾರೆ ಅಂದರೆ ಅವ್ರ ಕಾಲು ಎಳೆದು ಬೀಳ್ಸೋದು. ಸೊ ಇದೆಲ್ಲ ಹಳ್ಳಿ ಸ್ವಲ್ಪ ಕಮ್ಮಿ ಅಂತ ಅನ್ಕೊತೀನಿ. ಸ್ವಲ್ಪ ಮುಗ್ಧ ಜನರುಗಳು ಜಾಸ್ತಿ ಹಳ್ಳಿಯಲ್ಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಿದ್ದೀನಿ ಇಲ್ಲಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ಈ ವಿಡಿಯೋ ತುಂಬ ಮಿನಿ ಆಗಿತ್ತು, ಯಾಕೆಂದರೆ ಇವತ್ತು ಸಂಡೇ ಭಾಳ ಕೆಲಸ ಆಯಿತು. ಸೊ ಅವನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಇದು ನಮ್ಮ ಮಿನಿ ವ್ಲಾಗ್ ಆಗಿತ್ತು. ಸೊ ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.